ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವ. ಆತ್ಮೀಯರೇ, ಚುನಾವಣೆ ಇವತ್ತು ನಡೀತಾ ಇದೆ ಹೊಕ್ಕೇರಿಯಲ್ಲಿ ವಿದ್ಯುತ್ ಸಂಘದ ಸಲುವಾಗಿ. ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಅದು ಮತದಾರ ಕೈಯಲ್ಲಿ. ಮತದಾರ ಯಾರಿಗೆ ಒಲದ ಮತ ನೀಡ್ತಾನೋ ಅಧಿಕಾರ ಮಾಡ್ತಾರೆ. ಇದು ಪ್ರಜಾಪ್ರಭುತ್ವ. ಆದರೆ ಇದು ತೀವ್ರಗಾಮಿ ಆಗಿ ನಿಂತದೆ. ಇವತ್ತು ಕತ್ತಿಯವರಿಗೆ ತಮ್ಮ ಅಸ್ತಿತ್ವ ಪ್ರಶ್ನೆ ಅಥವಾ ತಮ್ಮ ಅಸ್ತಿತ್ವ ಹುಕ್ಕೇರಿಯಿಂದ ಹೋಗ್ತಾ ಅನ್ನುವಂಥ ಭಯ. ಇನ್ನೊಂದು ಕಡೆಗೆ ನಾವು ಹೇಗಾದರೂ ಮಾಡಿ ಹುಕ್ಕೇರಿಯನ್ನು ನಿಧಾನಕ್ಕೆ ನಮ್ಮ ಕಬ್ಜೆಗೆ ತೊಳ್ಬೇಕು ಅನ್ನುವಂಥ ಆಸೆ ಇರ್ಬೋದಿಲ್ಲ ಅಂತಲ್ಲ ಜಾರಕಿಹೊಳಿ ಅವರಿಗೆ. ನಮ್ಮ ಭಾಳ ಜಾರಕಿಹೊಳಿ ಅವರು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಇಲ್ಲ ಅವರು ಹೇಳೋದು ನಾವು ಕಾಂಪ್ರಮೈಸ್ ಆಗಿ ಮುಗಿಸ್ತಿದ್ವಿ. ನಾನಂತೂ ರೆಡಿ ಇದ್ದೆ. ಒಂದು 10 ಸೀಟುಗಳನ್ನು ನಮ್ಮ ಕಡೆಯಿಂದ, 5 ಸೀಟುಗಳನ್ನು ಅವ್ರ ಕಡೆಯಿಂದ, ಬೇಡ ಇನ್ನೊಂದು 2-3 ಸೀಟ್ ಅಡ್ಜಸ್ಟ್ ಮಾಡಿ ನಮ್ಮವರು 1-2.5 ವರ್ಷ ಅಧ್ಯಕ್ಷರು, ನಿಮ್ಮವರು 1-2.5 ವರ್ಷ ಅಧ್ಯಕ್ಷ ಮಾಡೋಣ ಅನ್ನುವಂಥ ಒಂದು ನಾ ಆಫರ್ ಇಟ್ಟಿದ್ದೀನಿ. ಆದರೂ ಒಪ್ಕೊಳ್ಳಿಲ್ಲ ಅನ್ನುವಂಥ ಮಾತನ್ನು ಒಂದು ಮೀಡಿಯಾದಲ್ಲಿ ತಮ್ಮ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೌದು, ಕಾಂಪ್ರಮೈಸ್ ಆಗಿದ್ದರೆ ಈ ಮಾತಿರ್ತಿರಲಿಲ್ಲ. DCCಲೂ ಕಾಂಪ್ರಮೈಸ್ ಆಗಿತ್ತು, ಒಂದು ಹಂತಕ್ಕೆ ಬರ್ತಾಯಿತ್ತು. ಅವ್ರ ಅಭಿಪ್ರಾಯನೂ ಸರಿನದ. ಜಗಳಕ್ಕಿಂತಲೂ ಒಂದು ಆರೋಪ ಪ್ರತ್ಯಾರೋಪ ಮಾಡೋಕ್ಕಿಂತಲೂ ಒಬ್ರಿಗೊಬ್ಬರು ದೂರ ಸರಿಗಿಂತಲೂ ಕೂಡಿ ಹೋಗೋದು ಚೆನ್ನಾಗಿತ್ತು ಅನ್ನುವಂಥ ಅವ್ರ ಮಾತು ಒಪ್ಪುವಂಥದ್ದಾದರೂ ಸಹಿತ ಪ್ರಜಾಪ್ರಭುತ್ವದಲ್ಲಿ ಹೊಂದಾಣಿಕೆ ರಾಜಕಾರಣ ಪ್ರಜೆಗಳ ಹಕ್ಕನ್ನು ಕಸ್ಕೊಳ್ತದೆ ಇದು ಅನ್ನೋದನ್ನು ನಾವು ಇಲ್ಲಿ ಮರೆಯಲಿಕ್ಕೆ ಹೋಗಬಾರ್ದಾಗಿದೆ. ಯಾಕೆಂತಂದರೆ ಪ್ರಜಾಪ್ರಭುತ್ವ ಇರೋದು ಪ್ರಜೆ ತಮಗೆ ಯಾರು ಬೇಕಪ್ಪ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳೋದು. ನಾಯಕರು ತಾವು ಆಯ್ಕೆ ಮಾಡಿಕೊಂಡು ಸೆಟ್ ಮಾಡ್ಕೊಂಡು ಹೋಗೋದಲ್ಲ. ಯಾಕಂದರೆ ಪ್ರತಿಯೊಬ್ಬ ಪ್ರಜೆ